ಠಾಣಾ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಶಿಲಾಮಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿಶೇಷ ಅನುದಾನದಲ್ಲಿ 1 ಲಕ್ಷ ದೇಣಿಗೆ ಡಿಡಿಯನ್ನು ಸಮಿತಿಗೆ ಹಸ್ತಾಂತರಿಸಲಾಗಿದೆ ಎಂದು ತಾಲೂಕು ಯೋಜನಾಧಿಕಾರಿಗಳಾದ ಮಂಜುಳರವರು ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಒಂದು ಗ್ರಾಮ ಸುಭಿಕ್ಷವಾಗಿರಬೇಕೆಂದರೆ ಅಲ್ಲಿರುವ ಶಾಲೆ, ಕೆರೆ ಹಾಗೂ ದೇವಸ್ಥಾನವು ಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದು ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಆಶಯ. ಅದರಂತೆ ಇಂದು ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಶಿಲಾಮಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ದೇಣಿಗೆಯನ್ನು ನೀಡಿದ್ದು ಸದ್ಬಳಕೆ ಮಾಡಿಕೊಂಡು ಆ ದೇವರ ದಯೆಯಿಂದ ಗ್ರಾಮದಲ್ಲಿರುವ ಎಲ್ಲರಿಗೂ ಒಳಿತಾಗಲಿ ಎಂದು ಆಶಿಸಿದರು. ಮುಂದುವರಿಬೇಕಂತಾದರೆ ಒಂದು 3 ವಿಷಯಗಳನ್ನ ತಗೊಳ್ತಾರೆ. ಒಂದು ಶಾಲೆ, ಇನ್ನೊಂದು ಕೆರೆ, ಇನ್ನೊಂದು ದೇವಸ್ಥಾನ. ಸೊ ಗ್ರಾಮ ಸುಭಿಕ್ಷೆ ಆಗಿರಬೇಕು ಅಂತಂದರೆ ಈ 3 ಕೂಡ ಸರಿಯಾಗಿದ್ದಾಗ ಮಾತ್ರ ಆ ಗ್ರಾಮ ಸುಭಿಕ್ಷೆ ಆಗಕ್ಕೆ ಸಾಧ್ಯ. ಯಾಕಂದರೆ ನಮ್ಮೆಲ್ಲ ವ್ಯವಸ್ಥೆಗಳು ಸರಿಯಾಗಿರಬೇಕಾದಂಥದ್ದು ದೇವರು. ಸೊ ಆ ದೇವರಿಗೆ ಪ್ರಥಮ ಪೂಜೆ. ಅನಂತರದಲ್ಲಿ ನಮಗೆ ಅನ್ನ ಬೆಳಿಬೇಕು ಅಥವಾ ಏನಾದರೂ ಬೆಳೆ ಬರಬೇಕು ಅಂತಂದರೆ ನೀರಿನ ಮೂಲ. ಸೊ ಕೆರೆ, ಯಾರಾದರೂ ನಾವೊಂದಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ನಮಗೊಂದಷ್ಟು ಶಿಕ್ಷಣ. ಸೊ ಈ 3 ಇತ್ತು ಅಂತಂದರೆ ಗ್ರಾಮ ಸುಭಿಕ್ಷೆ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈ 3 ವಿಚಾರಗಳಲ್ಲಿ ಕೂಡ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಆದ್ಯತೆಯನ್ನು ಕೊಡ್ತಾರೆ. ಸೊ ನೀವು ಇವತ್ತು ಗ್ರಾಮದಲ್ಲಿ ಎಲ್ಲರೂ ಕೂಡ ಒಳ್ಳೆ ಮನೆ ಕಟ್ಕೋಬೋದು, ಅದು ಸ್ವಂತದ್ದಾಗಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಳಿಯ ಮೇಲ್ವಿಚಾರಕಿ ಲೀಲಾ, ಕಾರ್ಯದರ್ಶಿ ಸುಮಾನ ರವಿ, ದೇವಸ್ಥಾನ ಉತ್ಸವ ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ, ಗ್ರಾಮದ ಮುಖಂಡರುಗಳಾದ ಸಂಕಪ್ಪ, ಸಂತೋಷ್ ಶೆಟ್ಟಿ, ಉಮೇಶ್ ಕೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.